ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಯುವ ಮೋರ್ಚಾ ಅಧ್ಯಕ್ಷ ಪ್ರವೀಣ್ ಕುಬಸದ ಅವರ ನೇತೃತ್ವದಲ್ಲಿ ಬಾಂಗ್ಲಾದೇಶದ ಅಕ್ರಮ ಸುಳ್ಕೋರರು ಬಂಗಾಳದಿಂದ ಕೂಲಿ ಕೆಲಸ ಮಾಡುವ ನೆಪದಿಂದ ಹುಬ್ಬಳ್ಳಿಗೆ ಆಗಮಿಸಿ ಈ ಮೂಲಕ ರಾಜ್ಯದ ವಿವಿಧೆಡೆ ತೆರಳುತ್ತಿರುವ ವಿಷಯ ಆತಂಕಕಾರಿಯಾಗಿದೆ. ಹಾಗಾಗಿ ಹೀಗೆ ಬಂದಂಥವರನ್ನು ಸರಿಯಾಗಿ ಪರಿಶೀಲನೆ ನಡೆಸಿ ದಾಖಲಾತಿಗಳು ಸರಿಯಾಗಿ ಇಲ್ಲದೇ ಇದ್ದರೆ ಪೊಲೀಸ್ ಇಲಾಖೆ ಇಂಥವರ ಮೇಲೆ ಕಠಿಣ ಕಾನೂನು ಕ್ರಮಕ್ಕೆ ತೆಗೆದುಕೊಳ್ಳಬೇಕೆಂದು ಹುಬ್ಬಳ್ಳಿಯ ತಹಶೀಲ್ದಾರ್ ಅವರ ಮುಖಾಂತರ ಗೃಹ ಇಲಾಖೆಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಜಯತೀರ್ಥ ಕಟ್ಟಿ, ನಾರಾಯಣ ಜರ್ತರ್ಗರ್, ಶಿವು ಮೆಣಸಿನಕಾಯಿ, ಪ್ರೀತಂ ಅರಕೇರಿ, ಜಗದೀಶ್ ಬುಲ್ಲನವರ್, ಮಾರುತಿ ಚಾಕಲಬ್ಬಿ, ವೆಂಕಟೇಶ್ ಕಾಟವೆ, ರಾಜು ಕೊರಯನ್ಮಠ ಹಾಗೂ ಮುಂತಾದ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಬಸವರಾಜ್ ತೋಟಗೇರ್, ಕರಾಳ ಸತ್ಯ ನ್ಯೂಸ್, ಹುಬ್ಬಳ್ಳಿ. ಸಾವಿರಾರು ಜನ ರೈಲು ಮುಖಾಂತರ ಬರ್ತಾರೆ, ಎಲ್ಲೆಲ್ಲೋ ಕಾರ್ಡ್ಗಳನ್ನು ತೋರಿಸ್ತಾರೆ. ಯಾಕಂದ್ರೆ ಕಾರ್ಡ್ ಎಲ್ಲ ಒರಿಜಿನಲ್ ಅದಾವ ಅನ್ನೋದಲ್ಲ. ಯಾಕಂದ್ರೆ ಪಶ್ಚಿಮ ಬಂಗಾಳ ಚುನಾವಣೆ ಸಮಯದಾಗ ಅಲ್ಲೇನು SIR ಆದಾಗ ಬಹಳಷ್ಟು ನಕಲಿ ಮತ್ತು ಜನ ನುಸುಳುಕೋರು ಅನ್ನೋದನ್ನು ಪ್ರೂಫ್ ಆಗಿದೆ. ಸೊ ಆ ಕಾರಣಕ್ಕೆ ಮಾನ್ಯ ಆಯುಕ್ತರಿಗೆ ವಿನಂತಿ ಮಾಡ್ತೇವೆ ನಾವು. ಯಾಕಂದ್ರೆ ಬರುವಂತ ಘಟನೆಯನ್ನ ತಡೆಯುವಂತ ಕಾರ್ಯ ತಮ್ಮ ನೇತೃತ್ವದೊಳಗೆ ಆಗಲಿ. ಯಾಕಂದ್ರೆ ವಿಶ್ವಾಸದ ಬಹಳ ಒಳ್ಳೆ ಕೆಲಸ ಮಾಡಿರಿ ಅನ್ನೋದನ್ನ. ಆದ್ರೆ ಇವತ್ತಿನ ಅಕ್ರಮವಾಗಿ ಬರ್ತಾ ಇದ್ದಾರೆ, ಅದನ್ನ ಯಾವುದೇ ರೀತಿಯಿಂದ ಗಂಭೀರವಾಗಿ ಗಮನಿಸ್ತೇನೆ. ತಾವು ಆರಾಮಾಗಿ ಎಲ್ಲೋ ಒಂದು ವ್ಯಾನಿಟ್ ನಡೆದ್ರೆ ಕೆಲಸ ನಡೆಯಂಗಿಲ್ಲ. ಈ ಭಾರತೀಯ ಜನತಾ ಪಾರ್ಟಿ ಒಬ್ಬ ಪ್ರಜ್ಞಾವಂತ ನಾಗರಿಕರಾಗಿ ಈ ಭಾಗದ ಜನರ ಹಿತದೃಷ್ಟಿಯಿಂದ ಇವತ್ತು ಸಾಂಕೇತಿಕವಾಗಿ ನಾವು ಪ್ರತಿಭಟನೆಯನ್ನು ಮಾಡಿ ತಿಳಿಸ್ತಾ ಇದ್ದೇವೆ. ಇದನ್ನ ಗಂಭೀರವಾಗಿ ತೋರಿಲ್ಲ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಪ್ರತಿಯೊಬ್ಬರು ಬೀದಿಗೆ ಬಂದು ಅವರನ್ನ ಹುಡುಕುವಂತ ಕೆಲಸವನ್ನು ಮಾಡಬೇಕಾಗೋದು ಅಂತ ಎಚ್ಚರಿಕೆ ಕೊಡ್ತಾ ನನ್ನ ಮಾತನ್ನ